ಒಂದು ವಾಕ್ಯವನ್ನು ಹೇಳ್ತೀನಿ. ಹಾಲನ್ನು ನಾವು ಹಸುವಿನಿಂದ ಅಥವಾ ಎಮ್ಮೆಯಿಂದ ಕರಿತೀವಿ, ಅದನ್ನು ಕುದಿಸ್ತೀವಿ, ಕೆನೆ ತೆಗಿತೀವಿ, ಮೊಸರು ಮಾಡ್ತೀವಿ, ಮಜ್ಜಿಗೆ ಮಾಡ್ತೀವಿ, ಬಂದಂಥ ಬೆಣ್ಣೆ ಮಾಡ್ತೀವಿ, ಬೆಣ್ಣೆಯಿಂದ ತುಪ್ಪನ್ನು ಮಾಡ್ತೀವಿ. ತಿರುಗಿ ಆ ತುಪ್ಪನ ಆ ಹಾಲಿನಲ್ಲಿ ಹಾಕಿದರೆ ಅದು ಕೂಡ್ಕೊಳ್ಳೋದಿಲ್ಲ, ಕರ್ಕೊಳ್ಳೋದಿಲ್ಲ. ಯಾಕಂದರೆ ಇದು ಮಡಿವಂತ, ಅದು ಮೈಲಿಗೆವಂತ. ಅದಕ್ಕೆ ಸಜ್ಜನರ ಸಂಘ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ನೀವು ಬೆಳ್ಕೊಡ್ರಿ, ನಿಮ್ಮ ಮನೆತನ ಬೆಳೆಸ್ರಿ, ನಿಮ್ಮ ಊರಿನ ಗೌರವವನ್ನು ಬೆಳೆಸ್ರಿ, ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು, ಶಕ್ತಿಯನ್ನು ಕೊಡುವಂಥ ಕೆಲಸ ನೀವು ಮಾಡ್ರಿ ಅನ್ನುವಂಥ ಬಯಕೆ ನಿಮ್ಮ ಅಣ್ಣನಾಗಿ, ನಿಮ್ಮ ತಮ್ಮನಾಗಿ, ನಿಮ್ಮ ಮನೆಯ ಮಗನಾಗಿ, ಅಥವಾ ಹಕ್ಕಿನಿಂದ ನಾನು ರಮೇಶನ ಹೇಳಾಕತ್ತ ಅಂತ ತಿಳ್ಕೊಡ್ರಿ. ಆ ನಿಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಳದೇ ಸೋಪಾನವಾಗಿರ್ತಕ್ಕಂಥ ಜೀವನ ನಿಮ್ಮ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ ಜೊತೆ ತಾವು ತಮ್ಮ ಜೀವನವನ್ನು ಸಾಗಿಸ್ರಿ. ಮತ್ತು ಮನೆಗೆ ಬಂದಂಥ ಜನರಿಗೆ ಏನು ನೀರು, ಒಂದು ಹಣ್ಣು, ರೊಟ್ಟಿಯೋ ಅಥವಾ ಅರಿವಿಯೋ ಅಂಗಿಯೋ ಏನೋ ಕೇಳಕ್ಕೆ ಬಂದಾಗ ದಾನ ಧರ್ಮ ಮಾಡಿದ್ರೆ ಆ ಪುಣ್ಯ ನಾಳೆ ನಿಮ್ಮ ಮಕ್ಕಳಿಗೆ ನಿಲ್ತದೆ, ನಿಮ್ಮ ಮೊಮ್ಮಕ್ಕಳಿಗೆ ನಿಲ್ತದೆ. ಇವತ್ತು ನಿಮಗೆ ನಿಲ್ಲಕ್ಕಿಲ್ಲ, ಆದರೆ ನೀವು ಮಾಡಿದಂಥ ದಾನ ಧರ್ಮ, ಪ್ರೀತಿ, ಪ್ರೇಮ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆ ನಿಲ್ತದೆ. ಇವತ್ತು ಉಮೇಶ್ ಕತ್ತಿ ನಾನು ಪುಣ್ಯ ಮಾಡಿದೆವು, ಪಾಪ ಮಾಡಿದೆವು ನಂಗೆ ಗೊತ್ತಿಲ್ಲ, ಆದರೆ ನಾನು ಖಂಡಿತವಾಗಿ ಹೇಳ್ತೀನಿ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜ, ನಮ್ಮ ಆಯಿ ಅಥವಾ ನಮ್ಮ ಮಂಡನದ ಹಿಂದಿನ ಹಿರಿಯರು ಅವ್ರೇನೋ ಒಳ್ಳೆಯ ಕೆಲಸ ಮಾಡಿದ್ರೆ ಅದು ಪುಣ್ಯ ಈಗ ನಮಗೆ ಬಂದು ನಿಲ್ತದೆ. ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ನಮ್ಮ ನಾಳಿನ ಪುಣ್ಯ ನಮ್ಮ ಮಕ್ಕಳು, ಮೊಮ್ಮಕ್ಕಳಿಗೆ ಬಂದು ನಿಲ್ತದೆ ಅನ್ನೋಂಥ ಭಾವನೆ ನನ್ನಲ್ಲಿದೆ. ಅದಕ್ಕೆ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯವರಂಥವರಾಗಿ ಬದುಕ್ರಿ ಅನ್ನುವಂಥ ಹಾರೈಕೆ ತಮ್ಮೆಲ್ಲರಿಗೂ ಇದೇ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ. ನಾನು ತಿಳಿದು ಹೇಳಿದ್ರೆ ನಾನು ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮುಂದಿನ ದಾರಿ ತುಂಬಾ ಸುಗಮವಾಗಿರ್ಲಿ, ನಿಮ್ಮ ಎಲ್ಲ ಸದುದ್ದೇಶದ ಸಂಕಲ್ಪಗಳು ಈಡೇರಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಸ್ನೇಹಿತರೆ, ನಿಜಕ್ಕೂ ನಾವು ಸುಮ್ಮನೆ ಸ್ಪೀಚ್ಲೆಸ್ ಅಂತ ಹೇಳಿಲ್ಲ, ನಿಜಕ್ಕೂ ಮಾತುಗಳೇ ಬರೋಕ್ ಕಷ್ಟ ಆಗುತ್ತೆ. ಅವ್ರ ಮಾತುಗಳನ್ನು ಗಮನಿಸಿದಾಗ ಅವರಲ್ಲಿ ಒಬ್ಬ ಆಂಟ್ರಪ್ರನರ್ ಇದ್ದಾನೆ, ಒಬ್ಬ ಫಿಲಾಸಫರ್ ಇದ್ದಾನೆ, ಸಮಾಜದ ಒಂದು ನ್ಯಾಯವನ್ನು ಕಾಪಾಡಬೇಕು ಅನ್ನುವ ಒಬ್ಬ ಒಂದು ಸೇವಾ ಮನೋಭಾವನೆ ಇರುವಂತ ಸೇವಕ ಇದ್ದಾನೆ. ಏನಿಲ್ಲ ಅಂತ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ಯುವಕರಿಗೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಿಂದಲೂ ಸರ್ವಾಂಗೀಣ ಅಭಿವೃದ್ಧಿಯತ್ತ ಸಾಗಬೇಕು ಅನ್ನುವ ಅವರ ತುಡಿತ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅನುಕರಣೀಯ. ಹಾಗೆಯೇ ಅವರಲ್ಲಿರುವಂತಹ ಮುಗ್ಧತೆ, ಕೃತಜ್ಞತೆ, ಅದು ನಾವು ಕೂಡ ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೇದಾದೀತು ಅನ್ನೋದು ನನ್ನ ಪ್ರಾಮಾಣಿಕ ಭಾವನೆ. ಈ ಕಾರ್ಯಕ್ರಮ ನಿಮಗೆ ಬಹಳ ಇಷ್ಟ ಆಗುತ್ತೆ ಅನ್ನೋದು ನನ್ನ ಒಂದು ವಿಶ್ವಾಸ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.